ಕ್ಯಾನನ್ ಇಒಎಸ್ R6 Mark III. ಅಫ್ಕೋರ್ಸ್ ಈ ಕ್ಯಾಮ್ರಾ ಇನ್ನ ರಿಲೀಸ್ ಆಗಿಲ್ಲ. R6 ಮತ್ತೆ R6 ಆದಮೇಲೆ R6 Mark III ಕೆಲವೇ ತಿಂಗಳಲ್ಲಿ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕೆಲವೊಂದು ಕಾರಣಗಳಿಂದ R6 Mark III ಮೇ ಬಿ ವಿತಿನ್ 2-3 ಮಂತ್ಸಲ್ಲಿ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಆನ್ಲೈನಲ್ಲಿ ಸಿಗ್ತಕ್ಕಂತಹ ಟ್ರಸ್ಟೆಡ್ ಸೋರ್ಸ್ಗಳಿಂದ ಸಿಗ್ತಕ್ಕಂತಹ ಸ್ಪೆಕ್ಯುಲೇಷನ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಈ ಪ್ರಯತ್ನವನ್ನು ದಯವಿಟ್ಟು ಸಪೋರ್ಟ್ ಮಾಡ್ತಾರೆ ಅಂದ್ಕೊಳ್ತೀನಿ. R6 Mark III ನಲ್ಲಿ ಮೆಗಾ ಪಿಕ್ಸೆಲ್ ಬಂಪ್ ಎಷ್ಟಿದೆ, ಹಾಗೆ ಯಾವ್ದೆಲ್ಲ ಫೀಚರ್ಸ್ಗಳು ಇನ್ಕ್ಲೂಡ್ ಆಗ್ತಾ ಇದೆ, ನೀವೇನಾದ್ರು ಒಬ್ರು ವೆಡ್ಡಿಂಗ್ ಫೋಟೋಗ್ರಾಫರ್, ಟ್ರೆಡಿಷನಲ್ ಫೋಟೋಗ್ರಾಫರ್ ಅಥವಾ ವಿಡಿಯೋಗ್ರಾಫರ್ ಅಥವಾ ಸಿನಿಮಾಟೋಗ್ರಾಫರ್ ಆಗಿದ್ರಿ ಅಂತ ಹೇಳಿದ್ರೆ ಈ ರೂಮರ್ಸ್ ಗಳಿಂದ ಬರ್ತಕ್ಕಂತಹ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡು ಯಾವ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂತಹ ಒಂದು ಈ ಪ್ರಯತ್ನಕ್ಕೆ ದಯವಿಟ್ಟು ನೀವು ಅಪ್ರಿಷಿಯೇಟ್ ಮಾಡಲೇಬೇಕು. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಸಿನಿಮಾಟೋಗ್ರಫಿ ಹೇಳ್ಕೊಡ್ತಕ್ಕಂತಹ ಕನ್ನಡದ ಒಂದು ಚಾನೆಲ್. ನೀವಿನ ಈ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸೋನಿಯಲ್ಲಿ ಇರ್ತಕ್ಕಂತಹ A7 IV ತರ ಅಥವಾ ಅಪ್ಕಮಿಂಗ್ A7 V ಗೆ ಕಾಂಪಿಟೇಟರ್ ಆಗಿ ಅಥವಾ ನಿಕಾನ್ Z6 III ಗೆ ಕಾಂಪಿಟೇಟಿವ್ ಆಗಿ ಈ R6 Mark III ಅನ್ನ ಇನ್ನೇನು ಕೆಲವೇ ತಿಂಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ. ಕ್ಯಾನನ್ R6 Mark II ನ ಕಾಂಪಿಟೇಟರ್ ಆಗಿರ್ತಕ್ಕಂತಹ ನಿಕಾನ್ Z6 III ಅಥವಾ ಸೋನಿ ಅವರ A7 IV ಗಿಂತ ಯಾವ್ದೆಲ್ಲ ಫೀಚರ್ಸ್ ಗಳನ್ನ ಇವರು ಬಂಪ್ ಅಪ್ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕ್ಯಾನನ್ ಇಒಎಸ್ R6 Mark III 30-32 ಮೆಗಾ ಪಿಕ್ಸೆಲ್ ಸೆನ್ಸರ್ ನ ಹೊಂದಿರುತ್ತೆ ಅಂತ ಮನೆ ಟ್ರಸ್ಟೆಡ್ ಸೋರ್ಸ್ ಇಂದ ರೂಮರ್ಸ್ ಇದೆ. ಪ್ರೀವಿಯಸ್ ಜನರೇಷನ್ R6 ಅಲ್ಲಿ ಇದ್ದಂತಹ 20 ಮೆಗಾ ಪಿಕ್ಸೆಲ್ ಅಥವಾ R6 Mark II ನಲ್ಲಿ ಇದ್ದಂತಹ 24 ಮೆಗಾ ಪಿಕ್ಸೆಲ್. ನೀವೇನಾದ್ರು ಪೋರ್ಟ್ರೇಟ್ ಫೋಟೋಗ್ರಾಫರ್ ಆಗಿದ್ರೆ ಅಥವಾ ವೆಡ್ಡಿಂಗ್ ಫೋಟೋಗ್ರಾಫರ್ ಆಗಿದ್ರೆ ಇಟ್ಸ್ ಎನಫ್ ಬಟ್ ನಾಟ್ ಎನಫ್ ಅನ್ನೋ ತರದಲ್ಲಿ ಆಗಿತ್ತು. ಸೋನಿ A7 IV ಸಕ್ಸಸ್ ಆಗಿದ್ದೇನೆ ಅದರ 33 ಮೆಗಾ ಪಿಕ್ಸೆಲ್ ಇಂದ. ಇನ್ ಕೇಸ್ ನೀವೇನಾದ್ರೂ ಒಬ್ರು ಪೋರ್ಟ್ರೇಟ್ ತೆಗಿತಾ ಇದ್ದೀರಾ ಅಂತ ಹೇಳಿದ್ರೆ ರೀಟಚಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಇನ್ ಕೇಸ್ ನೀವೇನಾದ್ರು ಫೋಟೋ ಫ್ರೇಮ್ ತೆಗೆದ್ರೂ ಕೂಡ ಅದನ್ನ ಕ್ರಾಪ್ ಮಾಡಿ ಸ್ವಲ್ಪ ಝೂಮ್ ಮಾಡೋ ತರದಲ್ಲಿ ಮಾಡ್ಬಿಟ್ಟು ಇವನ್ 24 ಮೆಗಾ ಪಿಕ್ಸೆಲ್ ಕ್ರಾಪ್ ಮಾಡಿದ್ರು ಕೂಡ ತುಂಬಾನೇ ನಿಮಗೆ ಸಾಕಷ್ಟು ರೆಸಲ್ಯೂಷನ್ ಅನ್ನೋದು ಹೊಂದಿರುತ್ತೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಕ್ಯಾನನ್ ಅವರು R6 Mark III ನಲ್ಲಿ ರೂಮರ್ಸ್ ಪ್ರಕಾರ 32 ಮೆಗಾ ಪಿಕ್ಸೆಲ್ ಅಂತ ಹೇಳ್ತಾ ಇದ್ದಾರೆ. ನನ್ನ ಒಂದು ಗೆಸ್ ಏನಿದೆ ಅಂದ್ರೆ 30.3 ಮೆಗಾ ಪಿಕ್ಸೆಲ್ ಇರ್ತಾರೆ. ಸೊ ಅಫ್ಕೋರ್ಸ್ ಇದೊಂದು ವೆಲ್ಕಮ್ ಫೀಚರ್ ಅಂತ ಹೇಳ್ಬೋದು. ಮಿರರ್ಲೆಸ್ ಜಗತ್ತಲ್ಲಿ ಬಹಳಷ್ಟು ಸದ್ದು ಮಾಡಿದ ಅಂಶ ಯಾವ್ದಪ್ಪ ಅಂತ ಹೇಳಿದ್ರೆ ಈ ಆರ್ಟಿಕ್ಯುಲೇಟಿಂಗ್ ಟಿಲ್ಟಬಲ್ ಸ್ಕ್ರೀನ್. ಹೌದು, ಇದೇ ಮೊದಲನೇ ಬಾರಿಗೆ ಕ್ಯಾನನ್ ಇಒಎಸ್ R6 Mark III ನಲ್ಲಿ 5 ಆಕ್ಸಿಸ್ ಟಿಲ್ಟಬಲ್ ಮತ್ತೆ ಆರ್ಟಿಕ್ಯುಲೇಟಿಂಗ್ ಸ್ಕ್ರೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನೀವು ನಿಕಾನ್ ಅವರ ಫ್ಲಾಗ್ಶಿಪ್ ಮಾಡಲಲ್ಲಿ ನೋಡೋದಾದ್ರೆ ಅಥವಾ ಲೂಮಿಕ್ಸ್ ಅವರ ಫ್ಲಾಗ್ಶಿಪ್ ಮಾಡಲಲ್ಲಿ ನೋಡಿದ್ರೆ ಈ 5 ಆಕ್ಸಿಸ್ ಟಿಲ್ಟಬಲ್ ಆರ್ಟಿಕ್ಯುಲೇಟಿಂಗ್ ಸ್ಕ್ರೀನ್ ಇತ್ತು. ಸೊ ಇದನ್ನ ಇದೇ ಮೊದಲನೇ ಬಾರಿಗೆ ಕ್ಯಾನನ್ ಇಒಎಸ್ R6 Mark III ನಲ್ಲಿ ಬಿಡ್ತಿರೋದ್ರಿಂದ ಹೈಬ್ರಿಡ್ ಶೂಟರ್ಗೆ ಪೋರ್ಟ್ರೇಟ್, ಹಾರಿಜಾಂಟಲ್ ಈ ತರದ ಶೂಟ್ ಮಾಡಬೇಕಾದ್ರೆ ಈ 5 ಆಕ್ಸಿಸ್ ಟಿಲ್ಟಬಲ್ ಮತ್ತೆ ಆರ್ಟಿಕ್ಯುಲೇಟಿಂಗ್ ಸ್ಕ್ರೀನ್ ಬಹಳಷ್ಟು ಹೆಲ್ಪ್ ಮಾಡುತ್ತೆ. ಸೊ ಇದರಿಂದ ಅವರ ಸೆಲ್ಲಿಂಗ್ ಪಾಯಿಂಟ್ ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಅಂಶವನ್ನು ಗಮನದಲ್ಲಿಟ್ಕೊಂಡು ಕ್ಯಾನ್ ಅವರು ಮೇ ಬಿ R6 Mark III ನಲ್ಲಿ ಈ 5 ಆಕ್ಸಿಸ್ ಟಿಲ್ಟಬಲ್ ಮತ್ತೆ ಆರ್ಟಿಕ್ಯುಲೇಟಿಂಗ್ ಸ್ಕ್ರೀನ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೇನೆ ಈ ಅಪ್ಕಮಿಂಗ್ R6 Mark III ನಲ್ಲಿ ನಿಮಗೆ ರೀಡೌಟ್ ಸ್ಪೀಡ್ ಅನ್ನ ತುಂಬಾ ಕಡಿಮೆ ಕೊಟ್ಟಾಗ, ಉದಾಹರಣೆ 6 to 4 ಮಿಲಿ ಸೆಕೆಂಡ್ ಕೊಟ್ಟಾಗ ನಿಮಗೆ ಹೈ ಫ್ರೇಮ್ ರೇಟ್ ಅಲ್ಲಿ ನೀವೇನಾದ್ರು ಶೂಟ್ ಮಾಡ್ತಾ ಇರ್ತಾರೆ. ಉದಾಹರಣೆ R6 Mark II ನಲ್ಲಿ ನಿಮಗೆ 12 FPS ಮೆಕ್ಯಾನಿಕಲ್ ಇತ್ತು ಅಂದ್ಕೊಳ್ತೀನಿ. ಹಾಗೇನೆ 30 to 40 FPS ನಿಮಗೆ ಎಲೆಕ್ಟ್ರಾನಿಕಲ್ ಇತ್ತು. 30 to 30 ಮೆಗಾ ಪಿಕ್ಸೆಲ್ ಇರೋದ್ರಿಂದ ನಿಮಗೆ ಆ 12 FPS ಮೆಕ್ಯಾನಿಕಲ್ ನ ಹಾಗೆ ಉಳಿಸ್ಕೊಂಡು ಎಲೆಕ್ಟ್ರಾನಿಕಲಿ ಮೇ ಬಿ 60 FPS ಕೊಟ್ಟರು. ಬಟ್ 60 FPS ಕೊಡೋದಕ್ಕೆ ಜಾಸ್ತಿ ಮೆಗಾ ಪಿಕ್ಸೆಲ್ ಅಂತ ಸಮ್ಟೈಮ್ಸ್ ಪ್ರಾಬ್ಲಮ್ ಆಗ್ಬೋದು. R6 Mark II ತರನೇ ಇದನ್ನು ಕೂಡ 12 ಅಥವಾ 14 FPS ಹಾಗೇನೆ ಎಲೆಕ್ಟ್ರಾನಿಕಲಿ 30 FPS ಕೊಟ್ರೆ ಎನಫ್ ಅಂತ ಅನ್ಕೊಳ್ತೀನಿ. ಹಾಗೇನೆ ಪ್ರತಿಯೊಂದು ಬಾರಿ ಕೂಡ ಯಾವುದೇ ಒಂದು ಹೊಸ ಕ್ಯಾಮ್ರಾ ಇಂಟ್ರೊಡ್ಯೂಸ್ ಆದಾಗ ಅದರ ಇನ್ ಬಾಡಿ ಇಮೇಜ್ ಸ್ಟೆಬಿಲೇಷನ್ ಬಹಳಷ್ಟು ಇಂಪ್ರೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಕ್ಯಾನನ್ ಇಒಎಸ್ R6 Mark III ನಲ್ಲಿ ಅಪ್ರಾಕ್ಸಿಮೇಟ್ಲಿ 8.5 ಸ್ಟಾಪ್ಸ್ ನಿಮಗೆ ಇನ್ ಬಿಲ್ಟ್ ಆಗಿ ನಿಮಗೆ ಸ್ಟೆಬಿಲೈಸೇಷನ್ ಇವರು ಕೊಡೋ ಚಾನ್ಸಸ್ ಇದೆ ಅಂತ ರೂಮರ್ಸ್ ಇದೆ. ಇದರಿಂದ ನೀವೇನಾದ್ರೂ ಒಬ್ರು ಹ್ಯಾಂಡ್ ಹೆಲ್ಡ್ ವಿಡಿಯೋಸ್ ನ ತೆಗಿತೀರಾ ಅಂತಂದ್ರೆ ಅಥವಾ ಹ್ಯಾಂಡ್ ಹೆಲ್ಡ್ ಫೋಟೋಸ್ಗಳನ್ನ ಲೋ ಲೈಟ್ ಅಲ್ಲಿ ತೆಗಿತೀರಾ ಅಂದ್ರೆ ಕಡಿಮೆ ಸ್ಟೇಟಸ್ ಸ್ಪೀಡ್ ಅಲ್ಲಿ ತೆಗೋದಕ್ಕೆ ಈ ಬಾಡಿ ತುಂಬಾನೇ ಒಳ್ಳೆ ಸ್ಟೆಬಿಲೈಸೇಷನ್ ಕೊಡೋದ್ರಿಂದ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದರ ಜೊತೆಗೆ ಇಂಪ್ರೂವ್ ಡೈನಾಮಿಕ್ ರೇಂಜ್ ಅಂತ ಹೇಳಿದ್ರೆ C-Log 2 ಅಥವಾ C-Log 3 ನಲ್ಲಿ ನೀವೇನಾದ್ರು ವಿಡಿಯೋ ತೆಗಿತೀರಾ ಅಂತ ಹೇಳಿದ್ರೆ C-Log 2 ನಲ್ಲಿ ಅಪ್ ಟು 16 ಸ್ಟಾಪ್ ಆಫ್ ಡೈನಾಮಿಕ್ ರೇಂಜ್. ಹಾಗೆ ನೀವೇನಾದ್ರು C-RAW ಅಥವಾ RAW ತೆಗಿತೀರಾ ಅಂತ ಹೇಳಿದ್ರೆ ನಿಮಗೆ 14 ಬಿಟ್ ಅಲ್ಲಿ ನಿಮ್ಗೆ ಒಳ್ಳೆ ಡೈನಾಮಿಕ್ ರೇಂಜ್ ಅನ್ನ ಇವರು ಕೊಡೋದಕ್ಕೆ ಕಾಯ್ತಾ ಇದ್ದಾರೆ. ಸೊ ಇದಿಷ್ಟು ಕ್ಯಾನನ್ ಇಒಎಸ್ R6 Mark III ನ ಟ್ರಸ್ಟೆಡ್ ಸೋರ್ಸ್ ಇಂದ ಬಂದಿರತಕ್ಕಂತಹ ರೂಮರ್ಸ್. ಇದೆಲ್ಲ ರೂಮರ್ಸ್ ಬಂದ್ಮೇಲೆ ಅಫ್ಕೋರ್ಸ್ ಪ್ರೈಸ್ ಡೀಟೇಲ್ಸ್ ಕೂಡ ಬರ್ಬೇಕಲ್ವಾ. ಇದಿಷ್ಟು ಫೀಚರ್ಸ್ ನ ಆಡ್ ಮಾಡಿದ್ಮೇಲೆ ಅಪ್ರಾಕ್ಸಿಮೇಟ್ಲಿ US ಡಾಲರ್ಸ್ ಪ್ರಕಾರ $2,499 ಇಂದ $3,000 ಅಂತ ಹೇಳ್ತಾ ಇದ್ದಾರೆ. ನನ್ನ ಒಂದು ಎಕ್ಸ್ಪೆಕ್ಟೇಷನ್ $2,800 ಅಂತೂ ಇರುತ್ತೆ. $2,800 ಅಂದ್ರೆ 2,40,000 ಇದೆ. ಸೊ 2,40,000 ಇರಲ್ಲ, ಅಪ್ರಾಕ್ಸಿಮೇಟ್ಲಿ ಒಂದು $2,950 ಅಂತೂ ಇರುತ್ತೆ. 2,52,924. ಸೊ ನನ್ನ ಪ್ರಿಡಿಕ್ಷನ್ ಪ್ರೈಸ್ ಇದು 2,52,000 ಅಂತೂ ಪಕ್ಕ ಇದ್ದೇ ಇರುತ್ತೆ. ಯಾಕೆಂದರೆ ಈವನ್ ಸೋನಿ ಅವರ A7 V ಕೂಡ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಲಾಂಚ್ ಆಗಬೇಕು.
ಕ್ಯಾನನ್ ಇಯೋಸ್ R6 Mark III, ಸೋನಿ A7 V. ಮೇ ಬಿ 1 ತಿಂಗಳು ಆಸುಪಾಸಲ್ಲಿ 2 ಕೂಡ ರಿಲೀಸ್ ಆಗುತ್ತೆ. ಇವ್ರು ರಿಲೀಸ್ ಮಾಡಲಿ ಅಂತ ಇವ್ರು ಕಾಯ್ತಾರೆ, ಇವ್ರು ರಿಲೀಸ್ ಮಾಡಲಿ ಅಂತ ಇವ್ರು ಕಾಯ್ತಾ ಇದ್ದಾರೆ. ಸೊ ಇದ್ರ ಮಧ್ಯದಲ್ಲಿ ನಿಕಾನ್ ಅವರು ತನ್ನ ವಿಡಿಯೋ ಲೈನಪ್ ಅನ್ನು ಕೂಡ ತುಂಬಾನೇ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಇವನ್ ನನಗೆ ನಿಕಾನ್ ಅವರ ಒಳಗಡೆ ಇರ್ತಕ್ಕಂಥ ಒಬ್ಬರು ತುಂಬಾನೇ ಬೇಡ ಅವ್ರು ಯಾರು ಅಂತ. ಸೊ ಅವ್ರು ನನಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ, ಇವನ್ ವಿ ಆರ್ ಆಲ್ಸೋ ಕಮಿಂಗ್ ವಿತ್ FX ಸ್ಟೈಲ್ ಬಾಡಿ ಅಂತ ಅಂದ್ಬಿಟ್ಟು, ನೀವು FX3, FX2 ಮತ್ತು FX13 ಅನ್ನೋದಿಲ್ಲ, ಆ ಥರದಲ್ಲಿ ಒಂದು ವಿಡಿಯೋ ಓರಿಯೆಂಟೆಡ್ ಕ್ಯಾಮ್ರಾನ ಸದ್ಯದಲ್ಲಿ ರಿಲೀಸ್ ಮಾಡ್ತೀವಿ ಅಂತ. ಅದರ ರೂಮರ್ಸ್ ಮತ್ತು ಸ್ಪೆಕ್ಯುಲೇಷನ್ಗೋಸ್ಕರ ದಯವಿಟ್ಟು ಕಾಯ್ತಾರಿ. ಸೊ ಮತ್ತಷ್ಟು ರೂಮರ್ಸ್ ವಿಡಿಯೋಗಳಿಗೋಸ್ಕರ, ಮತ್ತಷ್ಟು ಕ್ಯಾಮ್ರಾ ರಿವ್ಯೂಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಈ ಸಪೋರ್ಟ್ ಹೀಗೇನೆ ಮುಂದುವರಿತಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.